ಬೇಜಾರ್ಲೆ ಕುಂತಿಯಲ್ಲ? ಅದಕ್ಕೆಲ್ಲ ಅತ್ತೆ ಸುಮ್ಮನೆ ಕುಂತಿದ್ದೆ. ಅಯ್ಯೋ ನಿನ್ನ ಹಬ್ಬದ ದಿನ ಹಿಂಗೆ ಸುಮ್ಮನೆ ಕುಂತಿದ್ದೆ? ಹಾಲು ಹಾಕಿದಿ? ಹೋಗಿದ್ದೆ ನಾನು ಚಿನ್ನಿ ಹೋಗಿ ಹಾಲು ಹಾಕಿ ಬಂದ್ವಿ. ನಿಮಗೂ ಬಾ ಅಂತಂದ್ರೆ ಒಲ್ಲ ಅಂದ್ರಲ್ಲ. ಹೂತಾ ಅದು ದೂರ ಐತಲ್ಲವ ನಾಗರಕಟ್ಟಿ. ಕಾಲೊಂದು ಜಕ್ಕ ನೋತಾವ. ಇಲ್ಲಿಂದ ಅಲ್ಲಿ ಮಠ ಹೋಗಾಕ ಚಪ್ಪಲ್ ಹಾಕೊಂಡು ಹೋದ್ರೆ ಸಮಾಧಾನ ಅನ್ಸಲ್ಲ, ಚಪ್ಪಲ್ ಬಿಟ್ಟು ಹೋದ್ರೆ ನಡೆಯೋಕ್ಕಾಗಲ್ಲ. ಅದಕ್ಕೆ ನೀವು ವಯಸ್ಸಿನಾರ ನೀವು ಮಾಡಿ ಬರ್ರಿ, ಮಗಳು ಕರ್ಕೊಂಡು ಹಾಕಿ ಬಂದೇ ಇಲ್ಲ? ಹಾಕಿ ಬಂದೆ ಮತ್ತೆ ಆತವ. ಅಲ್ಲ ಬೇಜಾರು ಅದಕ್ಕೀಗ? ನಾನು ಇದ್ರಿಗೆ ಒಂದು ಅಂಗಡಿ ಆಗೈತಿ, ವ್ಯಾಪಾರನ ಆಗೋಲ್ತು. ನನಗಿಂತ ಚಲೋ ಚಲೋ ಐಟಮ್ ಎಲ್ಲ ತಂದು ಹಾಕ್ಯಾರ, ಹಂಗಾಗಿ ನಂದು ವ್ಯಾಪಾರ ಆಗೋಲ್ತು. ಹೌದಾ? ಅಲ್ಲ ನಿನ್ನ ಅಂಗಡಿ ಕಾಯಂ ಬರ್ತಿದ್ದಾರ ಬಂದಾರ ಇಲ್ಲ? ಈ ಜನರು ತಿಂಡಿ ಎಲ್ಲ ಅವ್ರ ತಲೆಗೆ ಏನು ಗೊತ್ತಾನ? ಏನಂತಂದ್ರೆ ಈಗ ಇಷ್ಟು ದಿನ ಈಕೆ ಅಂಗಡಿ ತೊಗೊಂಡತಿ, ಅಲ್ಲಿ ಹೆಂಗದವ ಸಾಮಾನ ನೋಡ್ಬೇಕು, ಐಟಮ್ ಟಿಕ್ಳಿ ಇಕ್ಳಿ ಹೆಂಗದವ ಏನೋ ಚಂದದವ ಏನೋ ಅಂತೇಳಿ ಎಲ್ಲ ಆ ಕಡೆನೇ ಹೊಂಟಾರ. ನನಗೆ ನಿನ್ನೆ ಒಂದು 150 ರೂಪಾಯಿ ಆಗ್ಬೇಕಾದ್ರೆ ಭಾಳ ಆತು ಗೊತ್ತಾನ? ಯಾಕ 150 ರೂಪಾಯ? ನೋಡು ಇನ್ನೊಂದು ವಾರ 15 ದಿನ ನೋಡು, ಇಲ್ಲ ಒಂದು ತಿಂಗಳು ತಡಿ ಹೋಲತ್ತಾಗ. ಏನೋ ಅದು ಯಾಕೆ ಹಿಂಗಾತ ಏನಾತಾಗ ನೋಡೋಣ. ಬೇಜಾರತ್ತಿ. ಏನ್ರಿ ಬೆಳಗ್ಗೆ ನಿಮಗೆ ಎಣ್ಣೆ ಹಾಕೋರಿ ಅಂತ ಹೇಳಿದ್ನೇ ಇಲ್ಲ ನಾನು? ದೇಕ್ಕೆ ಎಣ್ಣೆ ಹಾಕೋ ಅಂತ ಹೇಳಿದ್ನೇ ಇಲ್ಲ. ಎದಕ್ಕೆ ಎಲ್ಲಿ ಹೋಗಿದ್ರಿ? ಎಣ್ಣೆ ಹಾಕೊಳಕ್ಕೆ ಹೋಗಿದ್ದೆ. ಅಯ್ಯೋ ನಿಮಗೆ ಏನು ಮಾಡ್ಬೇಕಾತಂತೆ ನಾನು ಅತ್ತಾಗ? ಎಣ್ಣೆ ಹಾಕೋರಿ ಅಂದ್ರೆ ಮೈಗೆ ಎಣ್ಣೆ ಹಾಕೋರಿ ಅಂದಿದ್ದ, ನಿಮ್ಗೆ ಹೋಗಿ ಸೇರ ಕುಡು ಬಾ ಅಂತಲ್ಲ ಅಂದಿದ್ದ. ನೀ ಕರೆಕ್ಟಾಗಿ ಹೇಳ್ಬೇಕಿಲ್ಲ. ಇವತ್ತು ಹಬ್ಬ ಎಣ್ಣೆ ಹಾಕೋರಿ ಚಂದಗೆ ಅಂತಂದು ನಾನು ಹಬ್ಬ ಮತ್ತು ನಡ್ದಿಂದಾಗ ಬಿಟ್ರೆ ನಡಿತೈತಿ, ಹಬ್ಬಕ್ಕೆ ಬಿಟ್ರೆ ಮತ್ತೆ ಹಿಂದಡೆ ದೇವ್ರ ಶಪ್ಪ ಕೊಟ್ರೆ ಅದಕ್ಕೆ ಹೋಗಿದ್ದೆ. ನೋಡ್ರಿ ಅಲ್ಲಿ ಬತ್ತಲ್ ಕಟ್ಟಿ ಕುಂದ್ರ ನೋಡ್ರಿ, ಒಟ್ಟು ಎಣ್ಣೆ ಸುರುವಿ ತೆಲಿಗೆ ನೆತ್ತಿಗೆ ಏನ ಸುಡು 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 ನೀರು ಹೊಯ್ತೇನೆ. ನಿನ್ನ ನಾವು 55 ರೂಪಾಯಿ ದಂಡ ಮಾಡ್ಬೇಕಂತ ಮಾಡಿ ಏನ? ಸುಮ್ಕುಂದ್ರು ನೀರು ಹಾಕ್ತಾಳ ಅಂತಿಕಿ. ಈಗ ನೀರು ಹಾಕಿದ್ರೆ 55 ರೂಪಾಯಿ ದಂಡ ಹಾಕತ್ತಲ್ಲಿ. ಈಗ ಬೇಡ ಒಂದು 2 ತಾಸು ಬಿಟ್ಟು ನಾ ಮಾಡ್ತೀನಿ, ಈಗ ಮಾಡಲ್ಲಪ್ಪ ನಾನು. ನಿಮಗೆ ಏನು ಬಂದೈತಿ ಅಂತ ನಾನು ಅತ್ತಾಗ ಸೇರೆ ಕುಡಿದು ಬಂದಿರಲ್ರಿ ಬೆಳಗ್ಗೆ ಹೋಗಿ ಅತ್ತಾಗ. ಭಾಡ್ಯಾಗರ ಹಬ್ಬ ಹುಣ್ಣಿಮೆ ಏನು ಇಲ್ಲನ ಅಂಗಡಿ ತಕೊಂಡು ಕುಂತು ಬಿಟ್ಟ. ನಾನು ಇವತ್ತೊಂದಿನ ಬಂದ್ ಮಾಡ್ಕೊಂಡು ಶೆಟ್ಟಿಬಾರ್ದ ಭಾಡೆ. ಅಯ್ಯೋ ನಿನ್ನ ಅವನ ಹಬ್ಬಕ್ಕೆ ಎಪರ್ಜಿಸ್ತಿಲಿ ಅವಂಗ ಅವ ಯಾಕೆ ಬಂದ್ ಮಾಡ್ತಾನ? ಅತಿ ಹೋಗ್ಲಿ ಬಿಡ, ಹೊಸ ಅಂಗಿ ಹಾಕೋರಿ. ಬಿಡ್ಲೆ ಮರ ಹೊಸ ಅಂಗಿ ಹಾಕೊಂಡು ಎಲ್ಲಿ ಹೋಗ್ಬೇಕಾಗಿತ್ತು ನಾನು? ನಿಂದೊಂದು ಫೋನ್ ಹಚ್ಚಿದ್ದೇನೆ ಇಲ್ಲ ಜ್ಯೋತಿಗೆ ಆಕಿ ಗಂಡ್ಗ? ಹಚ್ಚಿದ್ದೆ, ಬರ್ತಾರಂತ ಅವರು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ. ಜ್ಯೋತಿ ಗಂಡ ಬರತ್ತಾರ? ಮತ್ತೆ ಅವ್ರು ಬರ್ತಾರ. ಒಂದೇ ವರ್ಷ ಹಬ್ಬ, ಹೊಸ ವರ್ಷ, ಅದು ಹೊಸ ಜೋಡಿನ ಕರೀಲಿಲ್ಲ ಅಂದ್ರೆ ಹೆಂಗವ? ಅದು ಅಲ್ದ ಮಗಳು ಹಬ್ಬಕ್ಕೆ ಬಿಟ್ಟು ಮಾಡ್ತಾರನ? ಕರ್ದತಿ ಬರ್ತಾರ ಅವ್ರು ಮಧ್ಯಾಹ್ನ ಬರ್ತೇನೆ ಅಂತ ಹೇಳ್ಯಾರ. ಅತ್ತೇ ನೀ ಹೇಳ್ಬಾರ್ದನ? ಅಯ್ಯೋ ದೇವ್ರೆ, ನಾನು ಇನ್ನೊಂಚೂರು ಏನಾರ ಅಡಿಗೆ ರುಚಿಯಾಗಿ ಇನ್ನೊಂಚೂರು ಏನಾರ ಮಾಡ್ತಿದ್ದೆ. ನಾವೇ ಎಲ್ಲ ಬಿಡು ಅಂತ ತಲೆನಾರ ಕೆಡಿಸ್ಕೊಳ್ಳಿಲ್ಲ ತಗ. ತಡಿ ನಾನು ಇದು ಏನದು ಕಟ್ಟಿನ ಸರ್ ಒಗ್ಗರಣೆ ಹಾಕಿಲ್ಲಲ್ಲ, ನಾನೇ ಹಾಕ್ತೀನಿ ಚಲೋ ತೆಂಗು. ನೀವು ಅತ್ತಿ ಚಿತ್ರಾನ್ನ ಬೇರೆ ಅಂದ್ರೆ ಒಗ್ಗರಣೆ ಹಾಕಿ ಮಸ್ತಾಗಿ ಈ ಕಡೆ ಎಲ್ಲ ಮಾಡ್ತಾರಲ್ಲ, ಈ ಬೆಂಗಳೂರು ಕಡೆ ಎಲ್ಲ ಮಸ್ತಾಗಿ ಶೇಂಗಾ ಬೀಜ ಅದು ಭಾಳಷ್ಟು ಹೋಗೋದು, ಎಲ್ಲ ಕಡ್ಲಿ ಬೇಳೆ ಅದು ನಿಂಬೆ ಹಣ್ಣದು ಹಿಂಡಿ ಹಂಗೆ ಚಲೋ ತೆಂಗ್ ಚಿತ್ರಾನ್ನ ಬೇರೆ ಬಿಳಿ ಅನ್ನ ಬೇರೆ ಮಾಡಿ ಸಾರು ಇರ್ತೈತಿ, ಹಂಗೆಲ್ಲ ಮಾಡ್ತೇನತಿ. ಮಾಡಿ ಹೋಗು, ನಿಂಗೆ ಏನೇನು ತಿಂತೈತಿ ಎಲ್ಲ ಮಾಡು. ಏನ ಅವರು ಅಷ್ಟೇ ಇರಲ್ಲಂತೆ, ನನಗಿರು ಅಂತಂದೆ ಒಲ್ಲೆ ಅನ್ನಕತ್ತಾರ. ಹೌದಾ ಸರಿ, ಹಂಗಾರೆ ನಾನು ಅಡಿಗೆ ಮಾಡ್ತೀನಿ, ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ. ಮತ್ತೆ ಮನೆಗೆ ಹೋಗಿ ಏನು ಮಾಡ್ಕೊಂತಾರೆ ಒಂಚೂರು ಕಟ್ಟಿ ಕಳ್ಸಕತ್ತಿ. ಅದೇನ ಮಾಡಿ ಹೋಗು. ನಾನು ಒಂದು ಈಟ್ ಕುಂದ್ರಲೆ ಜಳಕ ಮಾಡಿ ಹೋಗ್ರಿ. ನೀನೇ ಎಣ್ಣೆ ಸಿಕ್ತೀಯಾ? ಅದೊಂದು ಕಮ್ಮಿ ಐತಿ. ಹೋಗ್ರಿ ಅಲ್ಲಿ ನೀರ್ ಕಾದಾವು, 2 ಸರಿಗೆ ಜಳಕ ಮಾಡಿ ಹೋಗ್ರಿ. ಹಿಂಗ್ ಮಾಡಿದ್ರೆ ಮುಂದಿನ ಜನ್ಮಕ್ಕೆ ನರ್ಕಕ್ಕೆ ಹೋಗೋದ್ ನೀನು. ಮುಂದಿನ ಜನ್ಮಲ್ಲಿ ಈ ಜನ್ಮಕ್ಕೆ ನರ್ಕಕ್ಕೆ ಹೋಗೋದ್ ನೀನು. ಅಲ್ಲಾರ ನಿನ್ ಕಾಟಲ್ದಂಗೆ ಇರ್ಬೇಕಪ್ಪ ನೆಮ್ಮದಿಯಾಗಿ. ನಾನು ಹೋದ್ರೂ ಪರವಾಗಿಲ್ಲ ನಡಿ. ನನ್ನ ಜೊತೆಗೆ ಮಾತಾಡೋಕೀಗ ಪಾಪಕ್ಕೀಗ ಎಷ್ಟು ಹಿಂಸೆ ಆಗಕತ್ತೈತೆ ಏನೋ. ಅಲ್ಲ ಈಗ ಇಲ್ಲಿಗೆ ಬರೋಕ್ಕೂ ನಾಚ್ಕೊಂಡು ಅಲ್ಲೇ ನಿಂತಾಳೋ ಏನೋ. ಬೇಡ ಪಾಪಕ್ಕೀಗೆ ಅಷ್ಟೊಂದು ಮುಜುಗರ ಪಡಿಸಿ ಆಕಿ ಕಿರಿಕಿರಿ ಮಾಡಿಸಿ ನಾ ಮಾಡ್ಬೇಕಾದ್ದೇನೂ ಇಲ್ಲ. ಯಪ್ಪ ಸರ್ ಇಲ್ಲೇ ಕುಂತಾರ. ಛೇ ಸರ್ ಅಲ್ಲ, ನನ್ನ ಗಂಡ ಇಲ್ಲೇ ಕುಂತಾರ. ಏನು ಮಾತಾಡಲಿ ಇವ್ರ ಹತ್ರ ನಾನು? ಹೆಂಗೆ ಏನು ಮಾತಾಡೋದಂತೇಳಿ ಗೊತ್ತಾಗೋಲ್ತಲ್ಲ. ಸುಮ್ಮನೆ ಹೋಗಿ ಮಾತಾಡ್ತೀನಿ ನೋಡೋಣ. ರೀ ಊಟ ರುಚಿಯಾಗಿತ್ತಾ? ಹೋಟ್ಲಿಂದ ಅಲ್ಲ ಮಾಡಿದ್ದು. ಹೌದು ಹೋಟ್ಲಿದ್ದೆ. ನಾಳೆಯಿಂದ ಹೋಟ್ಲಿಗೆ ಇಟ್ಲದಲ್ಲ, ಏನು ತರ್ಸಕ್ಕೆ ಹೋಗ್ಬೇಡ್ರಿ, ನಾನೇ ಮಾಡ್ತೀನಿ ಅಡುಗೆನ. ನಂಗೆ ಅಡುಗೆ ಬರ್ತೈತಿ ಮಾಡೋಕ್ಕೆ, ನಾನೇ ಮಾಡ್ತೀನಿ. ಇದು ಏನದು ರುಚಿಯಾಗಿತ್ತ ಅಂತ ಕೇಳಿದೆ ಅಷ್ಟೇ. ನನಗೂ ಟೇಸ್ಟಿ ಅನ್ನಿಸ್ತು ಊಟ. ಟೇಸ್ಟ್ ಆಗಿತ್ತು, ಅದಕ್ಕೆ ನಾನು ಯಾವಾಗಲೂ ಅದೇ ಹೋಟ್ಲಾಗ ಏನೇ ತಿಂದ್ರು ತರಿಸಿದ್ರು ಜಾಸ್ತಿ ಅದೇ ಹೋಟ್ಲಿಗೆ ನಾನು ಇದು ಮಾಡೋದು. ಹೋಗ್ಲಿ ಬಾಯ್ಲಿ, ನಂಗೆ ಅರ್ಥ ಆಕೈತಿ ಏನು ನಿನ್ನ ಮನ್ಸಿನ ಭಾವನೆ ತೀಕ್ಲಾಟ ಎಲ್ಲ ನಂಗೆ ಅರ್ಥ ಆಕೈತಿ. ಒಂಥರ ನರ್ವಸ್ ಆಗತಿ, ಆ ಥರ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ. ಹಾಗೆಲ್ಲ ನರ್ವಸ್ ಆಗಕ್ಕೆ ಹೋಗ್ಬೇಡ. ನಾನೇನು ಹುಲಿ ಅಲ್ಲ ಸಿಮ್ಮಲ್ಲ ಏನ. ಆಮೇಲೆ ನಿಂಗೆ ಬೇಜಾರಾಗೋಂಗೆ ನಾ ಏನು ನಡ್ಕೊಳಕ್ಕೆ ಹೋಗಂಗಿಲ್ಲ.
ನಿನಗೆ ಈ ಮನೆಗೆ ಅಡ್ಜಸ್ಟ್ ಆಗಕ್ಕೆ ಇನ್ನೂ ಟೈಮ್ ಬೇಕು, ನನ್ನ ಜೊತೆಗೆ ಅಡ್ಜಸ್ಟ್ ಆಗಕ್ಕೂ ಇನ್ನೊಂದು ಟೈಮ್ ಬೇಕು. ನಂಗೆ ಅರ್ಥ ಆಕೈತಿ. ನಿಂಗೆ ಯಾವತ್ತು ನಾನು ಈ ಮನೆಗೆ ಹೊಂದ್ಕೊಂಡೇನಿ ಅಂತ ಅನಿಸ್ತತೋ, ನೀ ಯಾವಾಗ ಫ್ರೀ ಆಗಿರ್ತೀಯೋ ಅವತ್ತು ಮುಂದಿನ ಬೇಕಾದ್ರೆ ಏನಾರ ಕಾರ್ಯಗಳನ್ನ ಮುಗ್ಸೋಣ ಅಂತ ಅದು ಅಂದರೆ ಮುಂದುವರ್ಸೋಣ. ಈಗ ಸದ್ಯಕ್ಕೆ ಏನು ಬೇಡ, ಆರಾಮಕ್ಕು. ನಿಂಗೆ ಆರಾಮಿರು, ಒಟ್ಟು ಕಂಫರ್ಟಬಲ್ ಆಗಿರೋ. ಇಷ್ಟು ದಿನ ನನ್ನ ಸರ್ ಅನ್ನೋ ರೀತಿ ಒಳಗೆ ನೋಡ್ತಿದ್ದಿ, ಇದ್ದಕ್ಕಿದ್ದಂಗೆ ಗಂಡ ಅನ್ನೋ ಫೀಲಿಂಗ್ನಾಗ ನೋಡು, ಆ ರೀತಿ ನಡ್ಕು ಅಂತಂದು ಹೇಳಿದ್ರೆ ನಿಂಗೂ ತ್ರಾಸ ಆಕೈತಿ. ನಂಗೆ ಅರ್ಥ ಆಕೈತಿ. ವಯಸ್ಸಿನಾಗೆ ನಿನಗಿಂತ ನಾನು ಭಾಳ ದುಡ್ಡೋನ, ಅದು ಒಂದು ಐತಿ. ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಆಡ್ಕೊಳ್ಳೋರ ಮುಂದೆ ಒಂಥರ ನಿಂಗೆ ಅನ್ಕಂಫರ್ಟಬಲ್ ಅನ್ನಿಸ್ತು. ಆದರೂ ಅಡ್ಡಿ ಇಲ್ಲ, ಆಡ್ಕೊಳ್ಳೋರು ಬಾಯಿ ಮುಚ್ಚೋಂಗೆ ನಾನು ನಿನ್ನ ಜೊತೆ ಜೀವನ ಮಾಡ್ತೀನಿ. ಆದರೂ ನಿನಗೆ ದಿಢೀರ್ ಅಂತೇಳಿ ನಾರ್ಮಲ್ ಆಗಿರೋ ಅಂತ ಹೇಳಿದರೆ ಪಾಪ ನಿಂಗೂ ಕಷ್ಟ ಆಕೈತಿ. ನಂಗೆ ಗೊತ್ತಾಕೈತಿ. ಏನು ಆರಾಮಾಗಿರ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಾನು ನಿನ್ನ ಗಂಡ ಇಲ್ಲಿ ಹೆದರ್ಕೊಂಡು ಸರ್ ಅಂತೇಳಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಕೋರ್ಟ್ಗೆ ಇಬ್ರು ಜೊತೆಗೆ ಹೋಗೋಣ, ಏನಂತೆ? ಆಯ್ತು ಇದು ಆಯ್ತು ರೀ. ಅದನ್ನ ಹೇಳಲಿಲ್ಲ, ನಂಗೆ ಗೊತ್ತು ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆಗತ್ತೈತಿ ಅಂತೇಳಿ. ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ ಅಂತ ಅದನ್ನ ಹೇಳತ್ತಿರೋದು ನಿಂಗೆ. ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಖುಷಿ ಆತ ನಿಂಗೆ ನಿನ್ನ ಫ್ಯಾಮಿಲಿಯವರೆಲ್ಲ ಇಲ್ಲಿ ಬಂದೋಗಿದ್ದ? ಭಾಳ ಖುಷಿ ಆತ್ರಿ, ನಿಜವಾಗ್ಲೂ ಭಾಳ ಖುಷಿ ಆಯ್ತು. ನನಗೆ ಒಂಥರ ಏನು ಹೇಳ್ಬೇಕಂತ ಗೊತ್ತಾಗಲ್ತು. ಎಲ್ಲರೂ ಬಂದ್ರಲ್ಲ ಮಾತಾಡಕ್ಕೆ, ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ. ಖುಷಿ ಆಯ್ತು. ಒಂಥರ ಎಲ್ಲರೂ ಬಂದು ಮಾತಾಡಿದ್ದು, ಇದ್ದಿದ್ದು, ಹೋಗಿದ್ದು ಭಾಳ ಖುಷಿ ಆಯ್ತು. ಏನಾರ ಫಂಕ್ಷನ್ ಹಬ್ಬ ಅದು ಇದ್ದರೆ ಕರೆಸ್ಬೋದಲ್ಲ, ಆ ಥರ. ನಿಮ್ಗೇನು ಬೇಜಾರೇನಿಲ್ಲಲ್ಲ? ಇಲ್ಲಪ್ಪ, ಬೇಜಾರು ಯಾಕೆ ಅವಕ್ಕೆ? ಬೇಜಾರೇನಿಲ್ಲ. ಆಯ್ತು, ನಿನಗೆ ಹೆಂಗೆ ಖುಷಿ ಅನಿಸ್ತದೆ ಹಂಗಿರ. ನಾಳೆ ಬೇಕಾರೆ ನಿಮ್ಮ ಅವ್ವ ನಿಮ್ಮ ಅಪ್ಪರ ಮನೆಗೆ ಏನಾರು ಹೋಗಿ ಬರ್ತೀಯೇನ? ಹೋಗಿ ಬರದಿದ್ರು ಹೋಗ್ಬಾ, ಅದಕ್ಕೇನಿಲ್ಲ. ಇಲ್ಲ ನಾಳೆ ಏನು ಹೋಗಲ್ಲ. ನಾಳೆ ಇವರು ಚೇತನ್ ಅವ್ರದ್ದು ಕೇಸ್ ಐತಿ, ಅವರು ಬರ್ತೀನಿ ಅಂತ ಹೇಳ್ಯಾರ ಕೋರ್ಟಿಗೆ. ನಾಳೆ 12 ಗಂಟೆಗೆ ಅವರಿಗೆ ಇದು ಕೊಟ್ಟೀನಿ, ಏನದು ಅಪಾಯಿಂಟ್ಮೆಂಟ್ ಕೊಟ್ಟೀನಿ. ಅಲ್ಲಿಗೆ ಹೋಗ್ಬೇಕು. ಓ ಹೌದಾ, ಚೇತನ್ ಅವರ ಅವ್ರ ಕೇಸ್ ಎಲ್ಲ ಕರೆಕ್ಟಾಗಿ ಸ್ಟಡಿ ಮಾಡಿ ಇಲ್ಲ. ಅವರು ನನಗನ್ನಿಸ್ತೈತಿ ಯಾವುದೋ ಒಂದೆರಡು ವಿಷಯ ಮುಚ್ಚಿಡ್ತಾ ಇದ್ದಾರೆ ಅಂತ. ಈಗ ಕೊಲೆ ಆಯ್ತು ನಿಜ, ಅವ್ರು ಹೇಳ್ತಾ ಇದಾರೆ ನಮ್ಮ ಹುಡುಗ ಕೊಲೆ ಮಾಡಿಲ್ಲ ಅಂತ. ನಂಗೆ ಯಾಕೋ ಇವನೇ ಕೊಲೆ ಮಾಡಿರೋದು, ಅದನ್ನ ಮುಚ್ಚಾತಕ್ಕೋಸ್ಕರನೇ ನಮ್ಮ ಹತ್ರ ಬಂದಾರ ಅಂತ. ಈ ವಿಷಯನ ನಾನು ಅವ್ರ ಹತ್ರ ಕೇಳಬೇಕು ಅನ್ಕೊಂಡಿದ್ದೆ. ನಿನ್ನ ಕೇಸು ನೀನೇ ಸ್ಟಡಿ ಮಾಡ್ತಾ ಇದೆಯಲ್ಲ ಅಂತ ಸುಮ್ಮನಾಗಿದ್ದೆ. ನೀವು ಅನ್ನೋದಾದ್ರೆ ನಾಳೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಯಾಕೋ ಈ ಮುಖಗಳು ನೋಡಿದ್ರೆ ಅನಿಸ್ತೈತಿ ಇವ್ರು ತಪ್ಪು ಮಾಡ್ಯಾರ ಇಲ್ಲ ಅನ್ನೋದಲ್ಲೇ. ಏನು ಕೇಳ್ತೀನಿ, ಅವನೇ ಮಾಡಿರ್ಬೋದು ಅಂತ ನನಗೆ ಅನಿಸ್ತೈತಿ. ಅಷ್ಟು ಸುಲಭಕ್ಕೆ ಒಬ್ಬ ಅಪರಾಧಿನ ತಪ್ಪಿಸ್ಕೊಳಕ್ಕೆ ಹೆಂಗೆ ಬಿಡಕ್ಕಾಕತಿ? ಹೌದಿಲ್ಲ? ಹಂಗೆ ಬಿಟ್ಟರು ಲಾಭ ಇಲ್ಲದೆ ಬಿಡಕ್ಕಾಗಲ್ಲ, ಹೌದಿಲ್ಲ? ಕೆಲವು ಲಾಭ ತಗೊಂಡೇ ಬಿಡ್ಬೇಕಲ್ಲ. ಆದರೆ ಕೊಲೆ ಮಾಡಿರೋ ಫ್ಯಾಮ್ಲಿಗೆ ಅನ್ಯಾಯ ಆಕೈತಲ್ಲ. ಈಗ ನಾವೇನಾದರೂ ಅವ್ರ ಹತ್ರ ಲಂಚ ತೊಗೊಂಡು ಇವ್ರನ್ನ ರಿಲೀಸ್ ಮಾಡಿಸಿದ್ರೆ, ಅಂದರೆ ರಿಲೀಸ್ ಅಂದರೆ ಕೇಸಿಂದ ತಪ್ಪಿಸ್ಕೊಳಕ್ಕೆ ನಾವು ವಾದ ಮಾಡಿದರೆ, ಅಲ್ಲಿಗೆ ಪಾಪ ಕೊಲೆ ಆಗಿರೋ ಫ್ಯಾಮ್ಲಿಗೆ ಅನ್ಯಾಯ ಆಕೈತಲ್ಲ. ಹೇಳ್ರಿ ನೋಡೋಣ. ಈಗ ನೋಡು, ಆಯ್ತು, ಸರಿ. ಈಗ ನಾನು ಆ ಕೇಸ್ನವ್ರ ಹತ್ರ ಒಂದು ಒಪ್ಪಂದ ಮಾಡ್ಕೋತೀನಿ. ಏನಂತಂದ್ರೆ ಅವ್ರಿಗೆ ಅವ್ರ ಮಗನೂ ನಿಜ ಹೇಳ್ಬೇಕಂದ್ರೆ ಅವನು ಅಷ್ಟೊಂದು ಅಂದ್ರೆ ಬೇಕಂತ ಮಾಡಿದ್ದಲ್ಲ, ಅದು ತಪ್ಪು. ಅಚಾನಕ್ ಆದಂತ ಒಂದು ಕೊಲೆ ಅದು. ಏನೋ ಸಿಟ್ನಾಗ ಒಬ್ರಿಗೊಬ್ರು ಇದು ಮಾಡ್ಬಿಟ್ರ. ಈಗ ಹೆಂಗಾಗೈತಿ ಅಂತಂದ್ರೆ ಅವ್ರಿಗೆ ಅವ್ರ ಮಗ ಹೆಚ್ಚು, ಸತ್ತೋದ ಇವಂಗೇನೋ ಆಗ್ಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ಟಿಗೋಸ್ಕರ ಅವ್ರು ಬಂದಾರ ಈಗ ನಮ್ಮ ಹತ್ರ. ಹೌದಾ? ಈಗ ಅವಸರದಾಗ ಆಗಿರೋ ಒಂದು ಕೊಲೆಗೆ ಆ ಹುಡುಗಿಗೂ ಶಿಕ್ಷೆ ಆಗ್ತೈತಿ ಅಲ್ಲ, ಆಗ್ಲೇಬೇಕು. ಆದ್ರೂ ನಾ ಹೇಳೋದಾದ್ರೆ ಆ ಕೊಲೆ ಆಗಿರೋ ಫ್ಯಾಮಿಲಿಗೆ ಇಂತಿಷ್ಟು ಪರಿಹಾರ ಅಂತ ಕೊಡ್ಸಿ, ನಾವು ನಮ್ಮ ಫೀಸ್ ಜೊತೆಗೆ ಒಂದ್ ಸ್ವಲ್ಪ ಜಾಸ್ತಿ ಇಸ್ಕೊಂಡು ಇವ್ರಿಗೊಂಥರ ಈಗ ಅದು ಬುದ್ಧಿ ಕಲ್ತಂಗಕತ್ ನೋಡು. ಏನಂತಿ? ಏನಪ್ಪ, ದುಡ್ಡಿದ್ರೆ ಈಸಿಯಾಗಿ ತಪ್ಪಿಸ್ಕೋಬಹುದು ಅಂತ ವಿಚಾರ ಮಾಡ್ತಾರಷ್ಟೇ, ಮತ್ತೇನಿಲ್ಲ. ಹೌದಿಲ್ಲ? ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ದುಡ್ಡಿದ್ರೆ ಈಸಿಯಾಗಿ ತಪ್ಪಿಸ್ಕೋಬಹುದು ಅಂತ ವಿಚಾರ ಹಂಗೆಲ್ಲ ಮಾಡಕ್ಕಾಗಲ್ಲ. ಒಂದ್ಸಲ ಈಗ ಅವ್ರಿಗೆ ಇದ್ರಾಗಿಂದ ಪಾರಾದ್ರೆ ಸಾಕಪ್ಪ, ಇನ್ನು ಜೀವನದಾಗಿಂತ ಕೆಲಸ ಮಾಡಲ್ಲ ಅನ್ನೋ ಲೆಕ್ಕಕ್ಕಾಗ್ಯಾನ ಈಗ ಆಗಿರ್ತಾರ ಅವ್ರ. ಗೊತ್ತಾ? ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆ ಹುಡುಗಿಗೂ ಈಗ ಶಿಕ್ಷೆ ಆಗ್ಲಾರ್ದಂಗ ಕೆಲವೊಂದು ಆ ಸತ್ತೋರ್ ಮನೆಗೂ ಸ್ವಲ್ಪ ಪರಿಹಾರ ಕೊಡುವಂಗೆ ಮಾಡ್ಸಿದ್ರ. ಸರಿ, ಮಕ್ಕಬಾ. ನಾನು ವಾಶ್ರೂಮ್ಗೆ ಹೋಗ್ಬರ್ತೀನಿ. ಒಂದ್ ನಿಮಿಷ, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಐತಲ್ಲ? ನಾನು ಅಂದ್ರೆ ಪರಿಸ್ಥಿತಿ ಕಟ್ಟು ಬಿದ್ದು ಏನಾರ ಮದುವೆ ಮಾಡ್ಕೊಂಡೆ? ಇಲ್ಲ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಇಷ್ಟು ಖುಷಿಯಾಗಿ ನಾನು ಮೊದಲೇ ಈಗ ನನ್ನ ತೀರ್ಕೊಂಡಲ್ಲ, ಆ ಗಂಡನ ಜೊತೆಗೂ ಇರಲಿಲ್ಲ. ನಮ್ಮ ಅತ್ತೆ ಮಾವ ಯಾವತ್ತೂ ಇಷ್ಟು ಪ್ರೀತಿಯಿಂದ ಕಾಣಲೇ ಇಲ್ಲ. ಅವ್ರ ಮನೆಯೊಳಗೆ ಇಷ್ಟು ನೆಮ್ಮದಿಯಾಗಿ ನಾನು ಇರಲೇ ಇಲ್ಲ. ನನಗೆ ಈಗ ಅನಿಸ್ತೈತಿ, ನಿಜವಾಗ್ಲೂ ನಾನು ಮೊದಲೇ ನಿಮ್ಮನ್ನು ಮದುವೆ ಮಾಡ್ಕೋಬೇಕಿತ್ತು. ಅವತ್ತು ಬೇಡ ಅಂತ ಬರೀ ಒಂದು ವಯಸ್ಸಿಗೋಸ್ಕರ ನಾನು ನಿಮ್ಮನ್ನು ತಿರಸ್ಕರಿಸಿ ಅವ್ನ ಮದುವೆ ಮಾಡ್ಕೊಂಡು ನಾನು ಯಾವ ನೆಮ್ಮದಿನೂ ಕಾಣಲೇ ಇಲ್ಲ. ಈಗ ಅನಿಸ್ತೈತಿ ಮೊದಲೇ ನಿಮ್ಮನ್ನು ಮದುವೆ ಮಾಡ್ಕೋಬೇಕಿತ್ತು ಅಂತ. ಥ್ಯಾಂಕ್ ಯು. ಮಕ್ಕಬಾ. ಒಂದೇ ಲಗ್ನದಿಂದ ಬಹಳ ಆಕಿಗೆ ಬೇಜಾರಾಗೈತಿ. ನಾನು ಆದಷ್ಟು ಜ್ಯೋತಿನ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಇದು ತಪ್ಪು ನಿರ್ಧಾರ ಮಾಡಿದೆ ಅನ್ನಂಗೆ ಆಕಿಗೆ ಯಾವತ್ತೂ ಆಗ್ಬಾರ್ದು. ಹಂಗೆ ನೋಡ್ಕೊತೀನಿ.
ಯಾಕೋ ಯಾಕೋ ಉಳ್ಳವ ಅಯ್ಯೋ ಏನಾತ್ರಿ? ಏನಾತ ನೋಡಿಲ್ ಕೂಸ್ ಬಿದ್ದು ಒಟ್ಟ ಆ ಕೂಸಿನ ಕಡೆ ಒಟ್ಟು ಲಕ್ಷ ಕೊಡಕ್ಕಾಗದಿಲ್ಲ ನೋಡಿ ನಿನಗೆ. ಅಯ್ಯ ಮನಿ ಒಳಗೆ ಕೆಲಸ ಯಾರು ಮಾಡ್ಬೇಕಂದ್ರ ಲಕ್ಷ ಕೊಡಕ್ಕಾಗಲ್ಲ ಅಂದ್ರ ನಾಷ್ಟಕ್ಕೆ ನನಗೆ ಅವಲಕ್ಕಿ ಬೇಡ, ನನಗೆ ಚುಮ್ಮರಿ ಬೇಕು ಅಂತ ಹೇಳಿದ್ರಿ, ಮತ್ ಮಾಡಾಕತ್ತೀನಿ. ನೀವೇನ್ ಮಾಡಾಕತ್ತಿದ್ರಿ? ಅದ ಇದು ಏನದು ಹಂಗ ಫೋನ್ ಒಂದು ಈಟ್ ಹಿಡ್ಕೊಂಡೆ ಮರೆ. ಮತ್ತೆ ಫೋನ್ ನೋಡೋದ್ ಬಿಟ್ಟು ಕೂಸಿನ ಕಡೆ ಲಕ್ಷ ಕೊಡ್ಬೇಕು ಅಂದಿಟ್ಟ ಬರೀ ನನಗೆ ಹೇಳ್ತಿರಲ್ರಿ, ನಾ ಯಾವಂತ ಮಾಡ್ಲಿ ಏನಂತ ಮಾಡ್ಲಿ? ಅಲ್ಲಿ ಏನ್ ದೊಡ್ಡ ಕೆಲಸ, ಅರ್ಬಿ ವಿಷಯಕ್ಕೆ ಹಾಕ್ತಿ, ಬಾಂಡೆ ಒಂದ್ ಹಾಕಿದ್ರೆ ಅವ್ನು ಅಲ್ಲೇ ಒಂದು ಗುಟ್ಲೆ ಇಬ್ರು ಗಂಗಾಳ ಏಟು ದೊಡ್ಡ ಇದು ಅನ್ನೋದು ಅವ್ರು ಕಸನೂ ಅಷ್ಟ ದಿನ ಏನೆಲ್ಲ ಒರ್ಸಲ್ಲ. ಇಷ್ಟು ಮಾಡಾಕ್ ಇಷ್ಟು ಮಾಡ್ತಿ, ಯೋ ದೇವ್ರೆ. ಕೆಲ್ಸಕ್ಕೂ ಈಗ ನಾನೇ ಹೊಂಟೇನಿ, ಅಲ್ಲೇ ಗಿಡದ ಕಡೆ ಏನ ನನ್ನ ತೋಟಕ್ಕೂ ನಾನೇ ಹೋಗ್ಬೇಕು. ಇಷ್ಟೆಲ್ಲ ನಾನು ಮಾಡ್ಕೊಳಕತ್ತಿಲ್ಲ. ಎಲ್ಲ ಒಂದು ತ್ರಾಸ ಅಂತಿ. ಜಗತ್ನಾಗ ಯಾರು ಹಡ್ದೇ ಇಲ್ಲನ? ಯಾರು ಹಡ್ದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ನನಗೆ ಆಗವಲ್ತ್ರಿ ಎರಡು ಮಕ್ಕಳು ನೋಡ್ಕೊಳಕ. ಅಲ್ಲ ನಾನ್ ನೋಡ್ಕೊಂತೀನಿ, ನಾ ಆಗಲ್ಲ ಅಂತಂದ್ರೆ ಏನ್ ಬೀದಿ ಬಿಡಾಕತ್ತಿಲ್ಲ. ಆದ್ರೆ ನನಗೆ ಅಲ್ಲಿ ಮಾಡುವತ್ನಾಗ ಕೂಸ್ ಮಕ್ಕಳನ್ನೇ ಬೀಳುದು ಹೇಳುದು ಇದ್ದಿದ್ದೆ. ಅಯ್ಯೋ ವಿಚಿತ್ರ ಮಾಡ್ತೀರಪ್ಪ ಆತಾಗ. ನನಗೇನು ಅವ್ರು ಬಿದ್ರೆ ಎದ್ರ ಖುಷಿಯೇನ? ನಿನಗೆ ಹೇಳ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ. ನೀ ನಾನು ಚುಮ್ಮರಿ ಮಾಡಕ್ ಹೋಗ್ಬೇಡ ಮರ. ಬಿಟ್ಬಿಡು ಹೋಗ್ಲ ಎಲ್ಲಿಗೆ ಬಿಟ್ಟು ನಾ ಮಾಡ್ಕೊಂತೀನಿ. ಬಾ ಹುಡುಗಿ ಕರ್ಕೊಂಡು ಹಾಲು ಕುಡಿಸ್ಬೋದು. ಮತ್ತೇನ್ ಮಾಡ್ತೀರಿ? ತೋಸಿಟ್ಟೇನಿ, ಪಲ್ಲೆ ಮಾಡಿಟ್ಟೇನಿ, ಕಲ್ಸ್ಕೊಡ್ತೇನೆ ತಡ್ರಿ. ನಿಮ್ಗೆ ಹಾಕೊಟ್ಟು ನಾವು ಖುಷಿನ್ ಕರ್ಕೊಂಡ್ಬಿಡ್ತೇನೆ, ಕೈ ತಗೊಂಡ್ಬರ್ತೇನೆ, ಮೆಣಸಿಕಾಯಿ ಹೆಚ್ಚೇನಿ, ಕೈ ಸೋಪಸ್ ತೊಳ್ಕೊಂಡ್ಬರ್ತೇನೆ, ಮತ್ತೆ ಖುಷಿನ್ ಮೈ ಉರ್ದಿತ್ತು. ಆತು ಹೋಗು. ಬಾ ಬಾ. ನೀನು ಬಾನೇ ಅಪ್ಪ, ನೀನು ಬಾರಪ್ಪ. ತಗೋರಿ. ಬಾ ಖುಷಿನ್ ಕರ್ಕೊ ಇಲ್ಲಿ. ಏನ್ರಿ ನಿಮ್ಮ ಜ್ಯೋತಿಗೆ ಭಾರಿ ದೊಡ್ಡ ಮನಿನೇ ಸಿಕ್ಕತ್ತಂತೆ. ನೀವೇನಾರ ಒಂದ್ ಈಟರ ಬಾಯ್ ಬಿಡ್ತೀರ ನೋಡು. ಬಾಯ್ ಬಿಡಾಕ ಏನೈತಿ, ನಿನ್ನೆ ಬರೋದ ಹೊತ್ತಾಗಿತ್ತು. ನಾನು ಬಂದ್ಮೇಲೆ ನೀನು ಅದ್ರ ಬಗ್ಗೆ ಕೇಳಲಿಲ್ಲ, ನನಗೂ ಹೇಳಕ್ ನೆನಪಾಗಲಿಲ್ಲ. ಅಲ್ಲ ಇಷ್ಟಕ್ಕೂ ನಮ್ಮ ಅತ್ತಿಗೆ ಏನ್ ಹೇಳಾರ್ದಂಗ ಇರ್ತಾಳೆ ನಿನಗೆ? ಅಯ್ಯೋ ನಿಮ್ಮ ಅತ್ತಿಗೆಮ್ಮನ್ ಕತಿ ಬಿಡ್ರಿ. ಹೊಟ್ಟಾಗ ಸಂಕಟ ಬಿದ್ದು ಉಳ್ಳಾಡಕತ್ತಾರ ಗೊತ್ತನ? ಹೊಟ್ಟಾಗ ಸಂಕಟ ಬಿದ್ದು ಉಳ್ಳಾಡ್ತಾರ. ಹಂಗ ಬಿಡಾಕಿ ನಮ್ಮ ಅತ್ತಿಗೆ ಯಾರು ಚಲೋ ಇದ್ರು ಆಗ್ಬರಂಗಿಲ್ಲ. ನನ್ನ ಮನೆಗೂ ಬರತಾಳೆ ಈಗ ಬೇಕಿ ದೊಡ್ಡ ಶ್ರೀಮಂತ ಸೊಸಿ. ಏನ್ ನಮ್ಮ ಅತ್ತಿಗೆ ಆಕಿನಲ್ಲಿ ಆಕಿಲ್ಲ. ಅಯ್ಯೋ ಹಳೆ ಸೀರೆ ಎಲ್ಲ ಒಗಾಸ್ಬೇಕಂತೆ, ಇನ್ಮ್ಯಾಗ ಸೊಸಿ ಬಂದ್ಮೇಲೆ ಇಂತ ಉಡಂಗಿಲ್ಲಂತೆ. ಏನ್ ಕೇಳ್ತಿದ್ದಿ ಮಾಕಂತೀನಿ ನಾನು. ಹೌದಾ? ಆಗ್ಲ ಸೊಸಿ ಬಂದ್ಮೇಲೆ ನೀವು ಹೋಗಿ ಕುಂದ್ರಾಕೋಬೇಡ. ಮತ್ತೆ ಆಕಿ ಮುಂದೆ ನಿನ್ನ ಅವಮಾನ ಮಾಡಿಲ್ಲ ನಮ್ಮ ಅತ್ತಿಗೆಮ್ಮ. ಸೊಸಿ ಅದಕ್ಕರೆ ಈಕಿನ ಹಿಂಗದಾಳ, ಇನ್ನು ಬರಕ್ ಹೆಂಗದಾಳ ಅಂತ ನಾನು ಆಕಿಗಿನ್ನ ಎಷ್ಟು ದಿಮಾಕಿರ್ಬೇಕು. ಇಲ್ಲ ಆ ಹುಡುಗಿ ಹಂಗಿಲ್ಲ. ನಾನು ಆ ಹುಡುಗಿ ಮಕ್ಕ ನೋಡೇನೆ, ಆಮೇಲೆ ಒಂದೆರಡು ಸಲ ಮಾತಾಡೋದು ಕೇಳಿಸ್ಕೊಂಡೇನಲ್ಲ. ಆ ಹುಡುಗಿ ಅಷ್ಟು ಹಂಗೆ ಸೊಕ್ಕಿನ ಮೂಳ ಸೊಕ್ಕಿನಂಗೆ ಇದ್ದಂಗೆ ಇಲ್ಲಪ್ಪ. ನಿಜ ಹೇಳ್ಬೇಕಂತ ತುಂಬಿದ್ ಕೂಡ ತುಳ್ಕಲ್ ಬಿಡ್ಲೆ. ಇವೇ ಖಾಲಿ ಕೊಡನೆ ಸೌಂಡ್ ಮಾಡೋದು. ಅದು ಕರೇನ್ರಿ. ನಾ ತಿಂದು ತಡ ಆತ, ನಾ ಹೋಗಿ ಬರ್ತೇನೆ ಕೆಲ್ಸಕ್ಕೆ. ಏನು ಹುಡುಗ್ರ ಕಡೆ ಲಕ್ಷ ಕೊಡು. ಸಂಜಿಗೆ ನಾ ಬರೋ ಮಟನೂ ಕೆಲಸ ಏನೂ ಇಲ್ಲ. ನಾ ಅಲ್ಲೇ ಒಂದು 25 ರೂಪಾಯಿ ಪಲಾವ್ ತೊಗೊಂಡು ತಿಂತೇನೆ. ಏನು ಖುಷಿನ ಕಡೆ ಲಕ್ಷ ಕೊಡು. ಆತಪ್ಪ ಆತ.